ಇನ್ನು ಕೇರಳದ ವಯನಾಡು ಗುಡ್ಡ ಕುಸಿತ ದುರಂತದ ಹಿನ್ನೆಲೆಯಲ್ಲಿ ವಯನಾಡು ಮತ್ತು ಗುಂಡ್ಲುಪೇಟೆಯ ಸಂಪರ್ಕ ರಸ್ತೆಯನ್ನ ಬಂದ್ ಮಾಡುವ ಸಾಧ್ಯತೆ ಇದೆ. ಕೇರಳದ ವಯನಾಡು ಮತ್ತು ಗುಂಡ್ಲುಪೇಟೆಯ ಸಂಪರ್ಕ ರಸ್ತೆ ಬಂದ್ ಆಗುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ನೀರು ಹರಿತಾ ಇದೆ, ಹಾಗಾಗಿ ಬಂದ್ ಆಗುವ ಸಾಧ್ಯತೆ ಇದೆ. ಮುತ್ತಂಗ ಬಳಿ ಹೆದ್ದಾರಿ ಮೇಲೆ ಹರಿತಾ ಇರುವಂತಹ ನೀರು ಮತ್ತಷ್ಟು ಮಳೆ ಬಂದ್ರೆ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗುವ ಸಾಧ್ಯತೆ. ಹೆದ್ದಾರಿಯಲ್ಲಿ 1 ಅಡಿಯಷ್ಟು ನೀರು ಹರಿತಾ ಇದೆ, ಹಾಗಾಗಿ ರಸ್ತೆಯನ್ನ ಬಂದ್ ಮಾಡಿ ಸಂಪರ್ಕವನ್ನ ನಿಷೇಧಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಗಮನಿಸ್ತಾ ಇದ್ದೀರಿ, ಇದು ನೀವು ನೋಡ್ತಾ ಇರೋದು ದೃಶ್ಯಾವಳಿಯಲ್ಲಿ ರಸ್ತೆ, ಆದರೆ ರಸ್ತೆನೇ ಕಾಣಿಸ್ತಾ ಇಲ್ಲ, ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಇನ್ನೂ ಕೂಡ ಈ ಒಂದು ನೀರಿನ ಪ್ರಮಾಣ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ 1 ಅಡಿ ನೀರು ಹರಿತಾ ಇದೆ ಅಲ್ಲಿ ಮುತ್ತಂಗ ಬಳಿ. ಈ ನೀರಿನ ಹರಿಯುವಿಕೆ ಮತ್ತಷ್ಟು ಜಾಸ್ತಿ ಆಗಬಹುದು. ನಿರಂತರವಾಗಿ ಮಳೆ ಸುರಿಯುವ ಮುನ್ಸೂಚನೆ ಕೂಡ ಸಿಕ್ಕಿರೋದ್ರಿಂದ ಮತ್ತಷ್ಟು ಹೆಚ್ಚಾದರೆ ಸಂಪರ್ಕ ಸಾಧ್ಯವಾಗೋದಿಲ್ಲ, ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡೋದಿಲ್ಲ. ಸಂಪೂರ್ಣವಾಗಿ ರಸ್ತೆಯನ್ನೇ ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗುತ್ತೆ.